ತಾನೇ ಬೆಳಗ್ಗೆ ಎದ್ದಿದ್ದೀನಿ. ನಾಳೆ ಎಕ್ಸಾಮ್ ಐತೆ. ಇನ್ನೂ ಓದಿಲ್ಲ, ಹೆಂಗೆ ಓದಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ. ಈಗ ಎದ್ದು ನಾಷ್ಟ ಮಾಡಿಲ್ಲ, ನಾಷ್ಟ ಮಾಡಬೇಕು. ನೆಕ್ಸ್ಟ್ ಮತ್ತೆ ಸಿಗ್ತೀನಿ. ಈಗ ತಾನೇ ಹೋಗ್ಬಿಟ್ಟು NOC ಇಸ್ಕೊಂಬಂದೆ. ನೋಡಿ NOC. ಈಗ ನೆಕ್ಸ್ಟ್ ಹೋಗಿ ಹಾಲ್ ಟಿಕೆಟ್ ಬೇರೆ ಇಸ್ಕೊಂಬರ್ಬೇಕು. ಈಗ ಹೋಗ್ಬಿಟ್ಟು ಎಷ್ಟೊಂದು 2:30ಗೆ ಬಾ ಅಂದಿದ್ದಾರೆ. ಹೋಗಿ ಹಾಲ್ ಟಿಕೆಟ್ ಇಸ್ಕೊಂಬಂದ್ಬಿಟ್ರೆ ನಾಳೆ ಒಂದೇ ಸತಿ 11ರಿಂದ 2 ಗಂಟೆ ತನಕ ಎಕ್ಸಾಮ್ ಇದೆ. ಅಲ್ಲಿಗೆ ಹೋಗ್ಬೇಕು. ಈಗ ಮತ್ತೆ ಸಿಗ್ತೀನಿ ಮತ್ತೆ. ವಾಸು ಅಂದರೆ ಇವತ್ತು ಜಾಸ್ತಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಯಾಕಂದರೆ ಹಾಲ್ ಟಿಕೆಟ್ ಇಸ್ಕೊಂಬರೋಕ್ಕೆ ಕಾಲೇಜ್ ಹತ್ರ ಹೋಗಿದ್ದೆ. ಅದೊಂದು ಅಲ್ಲಿ ಲೇಟ್ ಆಯಿತು, ನೆನಪೇ ಆಗಲಿಲ್ಲ ಅದು ವಿಡಿಯೋ ಮಾಡೋಣ ಅಂತಂದ್ರೆ. ಈಗ ಓದ್ಕೊಬೇಕು. ಇನ್ನೇನು ಸ್ವಲ್ಪ ಓದಿದ್ದೀನಿ, ಇನ್ನು ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು. ನೋಡಿ ಇವರೆಲ್ಲ ಓದ್ಬಿಟ್ಟು ಹೆಂಗಾಗಿದೆ. ಬೆಳಗ್ಗೆಯಿಂದ ಕೂತಾರೆ, ಒಂಚೂರು ಎದ್ದೇ ಇಲ್ಲ. ಇದನ್ನು ಬಿಟ್ಟು ನೋಡ್ಬೇಕು ನಾಳೆ ಹೆಂಗೆ ಬರೀತಾರೆ ಅಂತ. ನೋಡಿ ಅವ್ರ ಸಬ್ಜೆಕ್ಟ್ ಬಂದ್ಬಿಟ್ಟು ಹಿಸ್ಟ್ರಿ. ಈಗ ಹೊರಗಡೆ ಹೋಗೋರಷ್ಟೇ. ನಮ್ಮ ಸಬ್ಜೆಕ್ಟ್ ಬಂದ್ಬಿಟ್ಟು ಕಾಮರ್ಸ್ ಅಂತ. ಬನ್ನಿ ಇದನ್ನು ಏನಪ್ಪ ಕಡುಬು ಶೇಂಗಾ ಒಳಗೆ ತಿನ್ನೋಣ. ನನ್ನ ಜೊತೆಗೆ ಜಾಯ್ನ್ ಆಗ್ತಾನೆ ಶ್ರೇಯಸ್. ನೀವು ಬೇಕು ನೋಡ್ತೀರಾ ಹೆಂಗೈತೆ ಅಂತ, ಅದನ್ನು ತೋರಿಸ್ತೀನಿ ನೋಡಿ. ನೋಡಿ ಶೇಂಗಾ ಒಳಗೆ ಐತೆ, ಕರಗಡುಬು ಐತೆ. ಈಗ ನೆಕ್ಸ್ಟು ನಾನು ತಿಂತೀನಿ, ಮತ್ತೆ ಸಿಗ್ತೀನಿ. ಇವತ್ತು ನಮ್ಮ ಹಾಸ್ಟೆಲಲ್ಲಿ ಒಬ್ಬಟ್ಟು. ಇವತ್ತು ಊಟ ಮಾಡಿದ್ರು, ಚೆನ್ನಾಗಿತ್ತು ಒಳಗೆ ಊಟ. ಅವಾಗ ನಿಮಗೆ ತೋರಿಸಿದ್ದೀನಲ್ಲ ಇದು ವಿಡಿಯೋದಲ್ಲಿ, ತುಂಬ ಚೆನ್ನಾಗಿತ್ತು. ನೋಡಿ ಇಲ್ಲಿ ಪಕ್ಕದಲ್ಲಿ ಬೇರೆ ಶ್ರೇಯಸ್ ತಿಂದಿದ್ದಾನೆ. ಒಂದು ರಿವ್ಯೂ ಕೇಳಿ ಸ್ವಲ್ಪ. ಹೆಂಗಿತ್ತು ಚಂದ್ರ? ಚೆನ್ನಾಗಿತ್ತು ಕಣ. ನೋಡಿ ಚೆನ್ನಾಗಿ ಮಾಡಿದರು. ಇದೇ ಥರ ಡೈಲಿ ಮಾಡ್ಬೇಕಂತ ಅಪೇಕ್ಷಿಸ್ತೀನಿ. ಅದು ನನ್ನ ಆಸೆ ಅಷ್ಟೇ. ಅದು ನನ್ಸಾಗಲ್ಲ ಬಿಡಿ. ಸ್ನೇಹಿತರೆ, ಮಲ್ಲೇಶ್ ಅಳ್ತಿದ್ದಾನೆ ಯಾಕೋ. ಆದರೆ ಯಾಕಂತ ಗೊತ್ತಾಗ್ತಿಲ್ಲ. ಕಾರಣ ಕೇಳಿದ್ರೆ ನೆಕ್ಸ್ಟ್ ಮಾರ್ಕೆಟಿಂಗ್ ಅನಾಲಿಟಿಕ್ಸ್ ನಾಳೆ ಎಕ್ಸಾಮ್ಗೆ. ಇದರಲ್ಲಿ ಏರಿಯಾಸ್ ಬರುತ್ತೆ, CRM ಅಲ್ಲಿ ಏರಿಯಾಸ್ ಬರುತ್ತೆ. ನಮ್ಗೆ ಹೇಳ್ಕೊಡ್ತೀರ ಅವನು. ಕೇಳಿಸ್ಕೊಂತಿದ್ದೀನಿ, ನಗಿಸ್ಬಿಡ ಕಡ. ಈಗ ಮಲ್ಕೊಂಡ್ಬೇಕು. ಹೋಗ್ತಿದ್ದೀನಿ, ನಿದ್ದೆ ತುಂಬ ಬರುತ್ತೆ. ಒಂದು ಸ್ವಲ್ಪ ಪ್ರಿಪೇರ್ ಆಗಿದ್ದೀನಿ. ಶ್ರೇಯಸ್ ಎಲ್ಲ ಹೇಳ್ಕೊಟ್ಟ ಓದಿರಲ್ಲ. ಇವರೆಲ್ಲ ತುಂಬ ಚೆನ್ನಾಗಿ ಓದ್ತಾರಪ್ಪ ಇವರು. ಬೆಳಗ್ಗೆಯಿಂದ ಡಿಸ್ಕ್ರಿಪ್ಟಿವ್.